ಎಲ್ಲದಕ್ಕಿಂತ ನಮಗೆ ಕರ್ನಾಟಕ ರಾಜ್ಯಕ್ಕೆ ವೆರಿ 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 ಇಂಪಾರ್ಟೆಂಟ್ ದಾವಣಗೆರೆ ಮತ್ತು ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಇಡೀ ರಾಜ್ಯದಲ್ಲಿ ತಲ್ಲಣವನ್ನೇ ಸೃಷ್ಟಿ ಮಾಡಿದೆ, ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಹೀಗಾಗಿ ಈ ಎರಡು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ? ನಾನು ಬಿಜೆಪಿ ವಕ್ತಾರರನ್ನ, ಕಾಂಗ್ರೆಸ್ ವಕ್ತಾರರನ್ನ, ಬಿಜೆಪಿ ನಾಯಕರನ್ನ, ಕಾಂಗ್ರೆಸ್ ನಾಯಕರನ್ನ ಪದೇ ಪದೇ ದಿನ ಬೆಳಗ್ಗೆ ಆದ್ರೆ ಫೋನ್ ಮಾಡಿ ಕೇಳ್ತಾ ಇದ್ದೀನಿ, ಸರ್ ನಿಮ್ದೇನು ನಿಮ್ದೇನಲ್ಲಿ ಹಣೆ ಬರಹ ಅಂತ. ಯಾರು ಕೂಡ ನಿಖರವಾಗಿ ನಾವು ಗೆಲ್ತೀವಿ ಎರಡು ಕ್ಷೇತ್ರಗಳಲ್ಲಿ, ನಾವು ಗೆಲ್ತೀವಿ ಈ ಕ್ಷೇತ್ರದಲ್ಲಿ, ನಾವು ಗೆಲ್ತೀವಿ ಈ ಕ್ಷೇತ್ರದಂತ ಹೇಳುವಂತಹ ಸಾಧ್ಯತೆನೇ ಅಲ್ಲಿ ಕಂಡು ಬರ್ತಾ ಇಲ್ಲ. ಪೋಲ್ಸ್ಟರ್ಸ್ಗಳು ಕೂಡ ಅಲ್ಲಿ ಒಂದು ರೀತಿ ಏನಾಗಬಹುದು ಅನ್ನೋದನ್ನ ನಿಖರವಾಗಿ ಹೇಳೋದಕ್ಕೆ 3-4 ಸಲ ಡಿಫೆನ್ಸ್ ಇಟ್ಟಿದ್ದಾರೆ. ಗೆದ್ರೆ 3-4 ಸಲ ಗೆಲ್ಬಹುದು ಆತರ ಅಂದ್ರೆ ಸ್ಪಷ್ಟತೆ ಇಲ್ಲ. ಎಸ್ ಇವ್ರು ವಿನ್ ಆಗ್ತಾರೆ, ಎಸ್ ಇವ್ರು ವಿನ್ ಆಗ್ತಾರೆ. ವಿನ್ ಅಂದ ತಕ್ಷಣ ನಮ್ಗನ್ಸೋದು ಒಂದು 10 to 15,000 ಲೀಡ್. ಬಟ್ ಈ ಬಾರಿ ಆ ತರದ ಸಿಚುವೇಶನ್ ಅಲ್ಲಿಲ್ಲ. ಬಟ್ ಅಫ್ಕೋರ್ಸ್ ಬಿಜೆಪಿಗೆ ಕಳ್ಕೊಳ್ಳೋದೇನಿಲ್ಲ, 2 ಸೀಟ್ಸ್ ಇಟ್ಸ್ ಕಾಂಗ್ರೆಸ್ ಸೀಟ್ಸ್. ಅದರ್ವೈಸ್ ಆಲ್ಸೋ ಒಂದು ಆಡಳಿತ ವಿರೋಧಿ ಅಲೆ ಅನ್ನೋದು ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ದಿಕ್ಸೂಚಿ ಈ ಒಂದು ಬೈ ಎಲೆಕ್ಷನ್ ಚುನಾವಣಾ ಫಲಿತಾಂಶ ಅಂತ ಹೇಳಲಾಗ್ತಾ ಇದೆ.